ನರಿಯ ಕಥೆ. ಒಂದು ದೊಡ್ಡ ಕಾಡಿನಲ್ಲಿ ಒಬ್ಬ ಚುರುಕಾದ ನರಿ ವಾಸಿಸುತ್ತಿತ್ತು. ಅದು ಯಾವಾಗಲೂ ತನ್ನ ಬುದ್ಧಿಯಿಂದ ಇತರ ಪ್ರಾಣಿಗಳನ್ನು ಮೋಸ ಮಾಡಿ ಆಹಾರ ಪಡೆಯುತ್ತಿತ್ತು. ಒಂದು ದಿನ ನರಿ ತನ್ನ ಗುಹೆಯ ಬಳಿ ಒಂದು ದೊಡ್ಡ ಮೊಲವನ್ನು ನೋಡಿತು. ಮೊಲವು ತನ್ನ ಚಿಕ್ಕ ಕಣ್ಣುಗಳಿಂದ ನೆಲದಲ್ಲಿ ಗುಡ್ಡೆಗಳನ್ನು ತೋಡುತ್ತಾ ಆಹಾರ ಹುಡುಕುತ್ತಿತ್ತು. ನರಿಗೆ ಆ ಮೊಲದ ಮಾಂಸ ತಿನ್ನಬೇಕೆಂಬ ಆಸೆ ಬಂತು. ಆದರೆ ಮೊಲವು ತೋಡಿದ ಗುಡ್ಡೆಗಳಲ್ಲಿ ಅಡಗಿಕೊಳ್ಳುತ್ತಿತ್ತು. ಹಿಡಿಯಲು ಸಾಧ್ಯವಾಗಲಿಲ್ಲ. ನರಿ ಯೋಚಿಸಿತು, ನಾನು ಬುದ್ಧಿವಂತ, ಇದನ್ನು ಮೋಸ ಮಾಡಿ ಹೊರಗೆ ತರುತ್ತೇನೆ. ಅದು ಮೊಲದ ಬಳಿ ಹೋಗಿ ಸಿಹಿಯಾಗಿ ಮಾತನಾಡಿತು. ಓ ಮೊಲ ಸ್ನೇಹಿತನೇ, ನೀನು ಇಲ್ಲಿ ಏಕಾಂಗಿಯಾಗಿ ಏನು ಮಾಡುತ್ತಿದ್ದೀಯಾ? ಬಾ, ನನ್ನೊಂದಿಗೆ ಆಟವಾಡೋಣ. ನಾನು ನಿನಗೆ ರುಚಿಕರವಾದ ಹಣ್ಣುಗಳನ್ನು ತೋರಿಸುತ್ತೇನೆ. ಮೊಲವು ಭಯಪಟ್ಟಿತು. ಅದು ಕಣ್ಣುಗಳು ಚಿಕ್ಕದಾಗಿರುವುದರಿಂದ ದೂರದ ವಸ್ತುಗಳನ್ನು ಸರಿಯಾಗಿ ನೋಡಲಾರದು. ಆದರೆ ನರಿಯ ಧ್ವನಿಯನ್ನು ಗುರುತಿಸಿತು. ನರಿಯೇ, ನೀನು ಯಾವಾಗಲೂ ಮೋಸ ಮಾಡುತ್ತೀಯಾ? ನಾನು ನಿನ್ನೊಂದಿಗೆ ಬರುವುದಿಲ್ಲ ಎಂದು ಹೇಳಿ ತ್ವರೆಯಾಗಿ ಗುಡ್ಡೆ ತೋಡಿ ಅಡಗಿಕೊಂಡಿತು. ನರಿ ಕೋಪಗೊಂಡಿತು. ಮತ್ತೆ ಯೋಜನೆ ಮಾಡಿತು. ಅದು ಒಂದು ದೊಡ್ಡ ಕಲ್ಲನ್ನು ತಂದು ಮೊಲದ ಗುಡ್ಡೆಯ ಮೇಲೆ ಇಟ್ಟಿತು. ಈಗ ನೋಡು, ನೀನು ಹೊರಗೆ ಬರಲೇಬೇಕು ಎಂದು ಗಟ್ಟಿಯಾಗಿ ಕೂಗಿತು. ಮೊಲವು ಒಳಗೆ ಸಿಕ್ಕಿಹಾಕಿಕೊಂಡಿತು. ಆದರೆ ಮೊಲವು ಬುದ್ಧಿವಂತ. ಅದು ತನ್ನ ಉಗುರುಗಳಿಂದ ಬೇರೆ ದಾರಿ ತೋಡಲು ಶುರು ಮಾಡಿತು. ನರಿ ಕಾಯುತ್ತಿತ್ತು. ಆದರೆ ಮೊಲವು ಇನ್ನೊಂದು ಕಡೆಯಿಂದ ಹೊರಬಂದು ಓಡಿಹೋಯಿತು. ನರಿ ಬೆನ್ನು ಹತ್ತಿತು. ಮೊಲವು ತೋಡುತ್ತಾ ಓಡುತ್ತಿತ್ತು. ಆದರೆ ನರಿಯ ಕಾಲುಗಳು ವೇಗವಾಗಿದ್ದವು. ಕೊನೆಗೆ ನರಿ ಮೊಲವನ್ನು ಹಿಡಿದುಕೊಂಡಿತು. ಈಗ ನೀನು ನನ್ನದು ಎಂದು ನಕ್ಕಿತು. ಮೊಲವು ನಡುಗುತ್ತಾ ಹೇಳಿತು, ನರಿಯೇ, ನೀನು ಬುದ್ಧಿವಂತ, ಆದರೆ ನಾನು ಕೂಡ ತಪ್ಪಿಸಿಕೊಳ್ಳಲು ಬುದ್ಧಿ ಹೊಂದಿದ್ದೇನೆ. ದಯಮಾಡಿ ಬಿಟ್ಟು ಬಿಡು. ನಾನು ನಿನಗೆ ರಹಸ್ಯ ತಿಳಿಸುತ್ತೇನೆ. ನನ್ನ ಗುಡ್ಡೆಯಲ್ಲಿ ಬಂಗಾರದ ನಾಣ್ಯಗಳಿವೆ. ನರಿ ಆಸೆ ಪಟ್ಟಿತು. ನಿಜವಾದರೆ ತೋರಿಸು ಎಂದಿತು. ಮೊಲವು ನರಿಯನ್ನು ಗುಡ್ಡೆಯತ್ತ ಕರೆದೊಯ್ಯಿತು. ಆದರೆ ಅಲ್ಲಿ ಬಂಗಾರವಿಲ್ಲ, ಕೇವಲ ಕತ್ತಲು. ಮೊಲವು ತ್ವರೆಯಾಗಿ ಗುಡ್ಡೆಯನ್ನು ಮುಚ್ಚಿ ನರಿಯನ್ನು ಒಳಗೆ ಸಿಕ್ಕಿಸಿತು. ನರಿ ಕೂಗಾಡಿತು. ಆದರೆ ಹೊರಗೆ ಬರಲಾಗಲಿಲ್ಲ. ಮೊಲವು ದೂರ ಓಡಿಹೋಯಿತು. ಕೊನೆಗೆ ನರಿ ತನ್ನ ಬುದ್ಧಿಯಿಂದಲೇ ಗುಡ್ಡೆ ತೋಡಿ ಹೊರಬಂದಿತು. ಆದರೆ ಮೊಲವು ದೂರ ಸೇಫ್ ಜಾಗದಲ್ಲಿ ಇದ್ದಿತು. ನರಿ ಕಲಿತು.